ನಮಸ್ಕಾರ ರೈತ ಬಂದವ್ರು. ನಾನು ಮಡಿವಾಳಪ್ಪ ಅಂತ ಹೇಳಿ ಜೆ.ಟಿ. ಗ್ರೋಮರ್ ಮ್ಯಾನೇಜರ್. ನಾನು ಇವತ್ತಿಲ್ಲಿ ಹುಲ್ಲೂರು ಗ್ರಾಮಕ್ಕೆ ಬಂದಿದ್ದೀನಿ. ಇವತ್ತು ದಿವಸ ಹುಲ್ಗ್ ಬರೋಕ್ ಕಾರಣ ಏನಂದ್ರ, ಇಲ್ಲಿ ಕಬ್ಬಿನ ಬೆಳೆಗೆ 2 ಎಕರೆಗೆ ಇಲ್ಲಿ ರೈತರಿಗೆ ಒಂದೊಂದು ರೆಕಮೆಂಡೇಶನ್ ಮಾಡಿದ್ದೆ. ಅದ್ರ ಫಲಿತಾಂಶನ ಯಾವ ರೀತಿ ಆಗ್ಯದ, ಏನಾಗ್ಯದ, ಮತ್ತು ಇದಕ್ಕೆ ಅವ್ರ ರೈತರು ಏನು ಉಪಯೋಗ ಮಾಡಿದಾರ ಅನ್ನೋದು ರೈತರ ಸಮ್ಮುಖದಲ್ಲಿ ನಾನು ಇವತ್ತು ವಿಚಾರ ಮಾಡಕ್ ಬಂದಿದ್ದೀನಿ. ಆ ನಮಸ್ಕಾರ ರೀ ಕಕ್ಕರ. ಮೈಕ್ ಅವ್ರಿಗೆ ಹಾಕ್ರಿ. ತಮ್ಮ ಹೆಸರು ಕಕ್ಕ? ನಮ್ಮ ಹೆಸರು ಬಸವರಾಜ್ ಗೌಡ್ರಿ. ಬಸವರಾಜ್ ಗೌಡ್ರಿ. ಹುಲ್ಲೂರ್ ಅಲ್ರಿ? ಹುಲ್ಲೂರು. ಇದು ಎಷ್ಟ್ ಎಕರೆ ಅದ್ರಿ? ಇದು 5.5 ಎಕರೆ ಅದ್ರಿ. 5.5 ಎಕರೆ ಅದ್ರಿ. ಇದಕ್ಕೆ ಏನ್ ಉಪಯೋಗ ಮಾಡಿದ್ರಿ? ಏನ್ ಸತಿ ಈಗ ಅವೇ ಗೊಬ್ಬರ ಕೊಟ್ಟಿವಿ ನೋಡ್ರಿ ನೀವು ಇದು ಮಾಡಿ. ಗೊಬ್ಬರ ಕೊಟ್ಟಿರಿ. ಇದಕ್ಕ ಏನೇನ್ ಕೊಟ್ಟಿರಿ ಇದಕ್ಕ? ಯಾವ ನೀವ್ ಈ ಕಡೆ ಬರ್ರಿ. ಯೂರಿಯಾ ಅದು ಯಾವ್ದು ಮನೋಸರ ಬರ್ರಿ ಈ ಕಡೆ ಬರ್ರಿ. ನಮ್ಮ ತಮ್ಮ ಹೆಸರು? ವಿಶ್ವನಾಥ್ ಅಂತೇಳಿ. ವಿಶ್ವನಾಥ್. ನಾವು ಇದು 2 ಎಕರೆ ಐತ್ರಿ. ಇದು ಮೊದಲ 2.5 ತಿಂಗಳು ಬೆಳೆ ಐತಿ. ಹೌದ್ರಿ. ಇದಕ್ಕೆ ನಾವು 1 ಎಕರೆ ಟೆಸ್ಟ್ ಮಾಡಿ ನೋಡ್ಬೇಕು, 1 ಎಕರೆ ಹಂಗ ನೋಡ್ಬೇಕಂತ ಇದು ಮಾಡಿದ್ವಿ, ಡಿಫರೆನ್ಸ್ ಮಾಡಿದ್ವಿ. ಇದಕ್ಕೆ ನಾವು 1 ಚೀಲ ಯೂರಿಯಾ, 1 ಚೀಲ DAP ಮತ್ತ್ ಇದೊಂದು ಮೊನೋಸೈಲ್ ಅದ್ರ ಕಲಿಸಿ ಹಾಕಿದೇವ್ರಿ. ಇದು ಅಂದ್ರೆ ಇದು 1 ಎಕರೆಗೆ ಮಾತ್ರ ಉಪಯೋಗ? 1 ಎಕರೆಗೆ ಅಷ್ಟೇ ಯೂಸ್ ಮಾಡಿದ್ರಿ. ಅಂದ್ರೆ ಈ ಪಟ್ಟಿಗೆ ಅಷ್ಟೇ ರೀ? ಈ ಪಟ್ಟಿಗೆ ಅಷ್ಟೇ ರೀ. ಅಂದ್ರೆ ಡಿಫರೆನ್ಸ್ ನೋಡ್ಬೇಕು ನಾವು ಈ ಬೆಳೆಗೆ ಹೆಂಗಾಗತ್ತ. ಈ ಪಟ್ಟಿಗೆ ಉಪಯೋಗ ಮಾಡಿಲ್ಲ. ಇದಕ್ಕೆ ಏನೇನ್ ಹಾಕಿರಿ ನೀವು? ಇದಕ್ಕೆ ಬರೀ ಯೂರಿಯಾ DAP ಅಷ್ಟೇ ಹಾಕಿರಿ 1 ಚೀಲ. ಬರೀ ಯೂರಿಯಾ DAP ಇದಕ್ ಹಾಕಿರಿ. ಇದಕ್ಕೇನದ ಮನೋಸೈಲ್ DAP ಅದ್ರ ಜೊತೆ ಇದೊಂದು ಮನೋಸೈಲ್ ಇದು ಹಾಕಿರಿ. ಹಾಕಿದ್ಮೇಲೆ ಡಿಫರೆನ್ಸ್ ನಮ್ಗೆ ಇಲ್ಲೇ ಗೊತ್ತಾಗದ್ರಿ ಬೆಳೆ ಒಳಗೆ. ಇದು ಸಿಕ್ಕಾಪಟ್ಟಿ ಮರಿನೂ ಹೊಡೆದ್ರಿ ಇದು. ಆಮೇಲೆ ಏನಾಗೈತಿ, ಬೆಳವಣಿಗೆ ಜಾಸ್ತಿ ಆಗೈತಿ. ಸ್ವಲ್ಪ ಹಸಿರು ಟೈಪ್ ನಾಗ ಫುಲ್ ಚಲೋ ಮಸ್ತ್ ಬೆಳವಣಿಗೆ, ಗ್ರೀನೆಸ್ ಜಾಸ್ತಿ ಅದ ರೀ. ಗ್ರೀನೆಸ್ ಜಾಸ್ತಿ ಅದ. ಇದೇನದ ಸ್ವಲ್ಪ ನಾವು ಯೂಶುವಲ್ ಆಗಿ ಹೆಂಗ್ ಯೂಸ್ ಮಾಡ್ತಿದ್ವಲ್ಲ ಅದೇ ತರ ಬಂದೈತಿ ಇದು. ಇಲ್ಲಿ ಏನಾಗ್ಯದಂದ್ರಿ, ಇದಕ್ಕ ಮರಿಗಳ ಸಂಖ್ಯೆ ಬಹಳ ಕಡಿಮೆ ಅದ್ರಿ. ಅಂದ್ರ ಇಲ್ಲಿ ಬಹಳ ಕಡಿಮೆ ಅದ್ರಿ. ಇಲ್ಲಿ ನೋಡಿದ್ರೆ ಇದು ಮರಿಗಳ ಸಂಖ್ಯೆನೂ ಜಾಸ್ತಿ ಆಗ್ಯದ್ರಿ, ಬೆಳವಣಿಗೆನೂ ಜಾಸ್ತಿ ಆಗ್ಯದ್ರಿ. ರಿಸಲ್ಟ್ ಅದ ಮೊನೋಸೈಲ್ ನಾವು ಪ್ರಿಪೇರ್ ಮಾಡಿವಿ, ಚಲೋ ಅನ್ಸ್ಯದ. ರೈತರಿಗೂ ಯೂಸ್ ಮಾಡಂತ ಹೇಳ್ತೀವಿ ನಾವು. ಇದು ಏನ್ ಹಂಗ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಧನ್ಯವಾದ. ಚಲೋ ಅದ. ಆಮೇಲೆ ನಿಮ್ದು ಎಷ್ಟ್ ಎಕರೆ ಕಾಕೋರ್? ನೀವು ಇಲ್ಲಿ ಬರ್ರಿ. ಟೋಟಲಿ ಈಗ ಒಂದ್ 25-30 ಎಕರೆ ಅದ ನೋಡ್ತಾರೆ. 30 ಎಕರೆ ಅದ ರೀ. 30 ಎಕರೆ. ಆಕ್ಚುಲಿ ನಿಮ್ಮ ಮಗನಿಗೆ ಹಿರಿಮಗ ಬರೀ ನಾವು 2 ಎಕರೆಗೆ ಯೂಸ್ ಮಾಡ್ರಿ, ಇಲ್ಲ 1 ಎಕರೆಗೆ ಯೂಸ್ ಮಾಡ್ರಿ, ಬಹಳ ಒತ್ತಾಯ ಪೂರ್ವಕ ಇದು ಕೊಟ್ಟಿದ್ದೀನಿ. ಆಕ್ಚುಲಿ ಅವ್ರು ಇಲ್ಲ, ಅವ್ರಿದ್ರು ಈ ವಿಷಯ ಅವ್ರು ಹೇಳ್ತಿದ್ರು. ಅದಕ್ಕಿಲ್ರಿ ನಾನು 2 ಲೀಟರ್ ಒಯ್ತೀನಿ, 1 ಎಕರೆಗೆ ಯೂಸ್ ಮಾಡ್ತೀನಿ, ಇನ್ನೊಂದ್ ಲೀಟರ್ ಏನದು ಬೇರೆ ಬೆಳಿಗ್ಗೆ ಹಾಕಿರ್ತಾರೆ. ಅದು ಯಾವ ಬೆಳಿಗ್ಗೆ ಹಾಕಿರೋದು? ಕಬ್ಬಿಗೆ ಹಾಕಿವ್ರಿ ಅಲ್ಲಿ. ಅಲ್ಲಿ ಬೇರೆ ಪಟ್ಟಿ ಹಾಕಿ ಅದು ಹಂಗೆ ಅದು ಇದೇ ರೀತಿ ರಿಸಲ್ಟ್ ಇದು ಬಾರಿ ಬಂದದ್ರಿ ನಮಗೆ. ರಿಸಲ್ಟ್ ಚಲೋ ಅದ. ಹಂಗೇನ ಇದು ಇಲ್ಲ. ಇನ್ನ ಎಷ್ಟ್ ಎಕರೆ ಅಂದ್ರೆ 25 ಎಕರೆ ಅದ ನೋಡ್ರಿ ಸರ್. ಇನ್ನು ಮುಂದೆ 25 ಎಕರೆಗೆ ಇದೆ ಹಾಕ್ತೀರಿ. ಅದ್ರ ಇನ್ನೊಂದ್ ಏನಂದ್ರಿ ಕಾಕ, ಇದು ಹಾಕೋದ್ರಿಂದ ನೀವು ಗೊಬ್ಬರನ ಕಡಿಮೆ ಮಾಡ್ಬೇಕು. ಗೊಬ್ಬರನು ಜಾಸ್ತಿ ಎಕರೆಗೆ ನೀವು ಸರ್ವೇ ಸಾಮಾನ್ಯ ಒಂದ್ 3 ಚೀಲ ಅಂತ ಕೊಟ್ಟೆ ಕೊಡ್ತೀರಿ. ನಾವೇನ್ ಮಾಡ್ತೀವ್ರಿ, 1 ಚೀಲನ ಕಮ್ಮಿ ಮಾಡಿಸ್ತೇವ್ರಿ. 2 ಚೀಲ ಗೊಬ್ಬರ ಅಂದ್ರೆ 1 ಚೀಲ DAP, 1 ಚೀಲ ತಪ್ಪದ್ರೆ ಅರ್ಧ ಚೀಲ ಯೂರಿಯಾ, ಅದ್ರ ಜೊತೆ ಇದು ಮಿಕ್ಸ್ ಮಾಡಿ ಹಾಕಿಸ್ತೇವೆ ನಾವು. ಯಾಕಂದ್ರೆ ಖರ್ಚುನು ನಿಮ್ಗೆ ಕಡಿಮೆ ಆಗ್ಬೇಕು, ಬೆಳೆನೂ ಸದೃಢವಾಗಿ ಬೆಳಿಬೇಕು. ಆ ರೀತಿ ಇದೊಂದು ನಮ್ಮ ಗ್ರೋಮರ್ ಕಂಪನಿ ಕಡೆ ರೆಕಮೆಂಡೇಶನ್ ಅದ್ರಿ. ಇದು ಇಷ್ಟೇ ಅಲ್ರಿ, ಇದು ಸುತ್ತಮುತ್ತ ನಿಮ್ಗೆ ಇವ್ರು ಗೊತ್ತಿರ್ಬೇಕು, ಸಿದ್ನಾಳದಾಗ ಶಿಲಿಂಗಪ್ಪ ಮಾಸ್ತರ್ ನಿಮ್ ಅಮ್ಮರ. ಇದ್ರ ಬಗ್ಗೆ ನೀವು ಹತ್ತಿ ಬೆಳಿಗ್ಗೆ ಅವ್ರು ಹಾಕ್ಯಾರವ್ರು. ಟೋಟಲ್ ವಿಡಿಯೋ ನೋಡಿರೋದು, ನೀವು ಮಾಡಿದ ವಿಡಿಯೋ ನೋಡಿ ಯೂಟ್ಯೂಬ್ ದಾಗ ಕಳಿಸಿ ನೋಡ್ರಲ್ಲ. ಅದು ಇದು ಮನಸ್ಸಲ್ಲಿ ಹಾಕಿದ್ದು 1 ಎಕರೆಕ 20 ಟನ್ ಆಗ್ಯದಂತ್ರಿ. ಇದು ಹಾಕಲಾರ್ದು ಬರೇ ಗೊಬ್ಬರ ಕೊಟ್ಟಿದ್ರಿ 10-12 ಟನ್ ಆಗ್ಯದಂತ್ರಿ. ಆಮೇಲೆ ಬಂದವ್ರು 16 ಎಕರೆಕ್ ಅವ್ರು ಮನಸ್ಸಲ್ಲಿ ಯೂಸ್ ಮಾಡಿದ್ರು. ಆಮೇಲೆ ಸರಿಯಾಗಿ ಬಂದ್ರಿ. ಅದೇ ರೀತಿ ಡಿಫ್ರೆನ್ಸ್ ನೋಡ್ಬೇಕಂತೇಳಿ ಒಂದೇ ಪಟ್ಟಿ ಒಳಗೆ ಚೆಲ್ಲಿ ಬಿಡ್ಬೇಕು. ಮತ್ತೊಂದ್ ಕಾಲ ಮತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ, ಅದ್ರ ಹಿಂದ ಮುಂದೆ ಆಗತ್ತೆ ಬೆಳಿ ಅಂತೇಳಿ ಒಂದೇ ಬೆಳಿ ಚೆಲ್ಲಿ ನೋಡಿದ ಡಿಫ್ರೆನ್ಸ್. ರೈತರಿಗೆ ಏನ್ ಹೇಳ್ತೇವೆ ಗೊತ್ತನ್ರಿ, ಪ್ರಾರಂಭದಾಗ ನೀವು 1 ಎಕರೆ ಮಾಡಿ ನೋಡ್ರಿ, ರಿಸಲ್ಟ್ ಹತ್ರ ಅದು 100ಕ್ಕೆ ಬರ್ತಾನೆ, ನಮಗ್ ಭರವಸೆ ಅದರಿ. ಆದ್ರೆ ರೈತರು ನಿಮಗ್ ಗೊತ್ತಾಗ್ಬೇಕಲ್ಲ, ಅದ ಬೆಳೆದ ಫಲಿತಾಂಶ ಗೊತ್ತಾದ್ಮೇಲೆ ರೈತರು ಏನದ ಇದು ಮಾಡ್ತಾರೆ. ಇದು ನೋಡ್ರಿ, ಇದು ಹಾಕಿದ್ದು ವಿಡಿಯೋ, ಇದು ಸಾರಿ ಇದು ಹಾಕಲಾರ್ದ್ರಿ. ಎಷ್ಟು ಅವ್ರ ಮರಿ? 1, 2, 3, 4, 5 ಅದಾವ್ರಿ ಅಷ್ಟೇ. ಇದು ಸರ್ವೇ ಸಾಮಾನ್ಯ 5, 6 ಅದಾವ್ರಿ ಹಾಕಲಾರ್ದು. ಹೌದಲ್ರಿ? ಇನ್ನ ಇದು ಹಾಕಿದ್ದು ನೋಡ್ಬೇಕಂದ್ರ
ಇದು ಎಣಸಕ್ ಲೆಕ್ಕನೇ ಬರಲ್ರಿ ಇಲ್ಲಿ. ಇದು ಎಣಸ್ಬೇಕಂದ್ರ ಲೆಕ್ಕನೇ ಸಿಗಂಗಿಲ್ರಿ. ಹಾ ಅಲ್ಲಿ 4ರಿಂದ 5 ರೀ, ಇಲ್ಲಿ ಅನ್ನೋದು 10ರಿಂದ 15. ಈ 10ರಿಂದ 15 ಮರಿದಾಗ ನಮಗ 15 ಮರಿ ನಮಗೇನ್ ಕಬ್ಬ್ ಆಗೋದ್ ಬೇಡ, 10 ಮರಿಗಳು ಕಬ್ಬ್ ಆದ್ರ ಸಾಕ್ರಿ. ಹೌದು. ಇಳುವರಿ ಡಬಲ್ ಐತ್ರಿ, ಹೌದಲ್ರಿ? ಆಗತ್ತೆ. ಇದು ಮೇನ್ ಬೆಳವಣಿಗೆ ಸ್ಟಾರ್ಟಿಂಗ್. ಇದು ಇನ್ನೊಂದ್ರಿ, ಈಗ ನೀವು 1 ಟೈಮ್ ಕೊಟ್ಟಿರಿ, ಇನ್ನೊಂದ್ ಟೈಮ್ ಕೊಟ್ರು ಪರವಾಗಿಲ್ಲ, ಇನ್ನೊಂದ್ ಟೈಮ್ ಕೊಟ್ರು ಪರವಾಗಿಲ್ಲ. ಇದ್ರ ಕೆಲಸ ಏನದಂದ್ರಿ, ನಿಮ್ದು ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡಿಸ್ತದ. ನಾವ್ ಗೊಬ್ಬರ ಕಡಿಮೆ ಹಾಕಂತ ಯಾಕೆ ಹೇಳ್ತೀವಿ ಅಂದ್ರಿ, ಹೋದ ವರ್ಷ ನೀವು ಹಾಕಿದ ಗೊಬ್ಬರ ಇನ್ನ ನಿಮ್ ಭೂಮಿದಾಗ ವಿಡಿಯೋ ಮಾಡ್ಲತ್ತಾರ. ಅದು ಎಕರೆಕ್ ಏನಿಲ್ಲ ಅಂದ್ರು ಪ್ರತಿ ವರ್ಷ ನೀವು ಒಂದ್ 10 ಚೀಲ ಅಂತ ಉಪಯೋಗ ಮಾಡ್ತೀರಿ ಕಬ್ಬಿನ ಹೊಲಕ್ಕ. ಆ 10 ಚೀಲದಾಗ ಏನಂದ್ರಿ, ಒಂದ್ 5 ಚೀಲ ಮಾತ್ರ ನಿಮ್ ಕೆಲಸ ಮಾಡಿರ್ತದ, ಉಳ್ದಿರ್ತೀರಿ. ಅದ್ರ ಸಲುವಾಗಿ ಏನ್ ಮಾಡ್ತೀರಿ, ಕಬ್ಬಿಗೆ ಏನ್ ಮಾಡ್ತೀರಿ, ಈ ವರ್ಷ ನೀವು ಕಬ್ಬಿಗೆ ಏನದ ಗೊಬ್ಬರ ಕಡಿಮೆ ಮಾಡ್ರಿ, ಹೋದ ವರ್ಷಿನ ಗೊಬ್ಬರನು ಕೆಲಸ ಮಾಡ್ತಂತ ನಾವ್ ರೈತರಿಗೆ ಮುನ್ನೆಚ್ಚರಿಕೆ ಕೊಡ್ತೀವಿ. ಅದ್ರ ಕಡೆದ ಇದು ಬಹಳ ಸುತ್ತಮುತ್ತ ಹಳ್ಳಿಯಾಗ ಬಹಳ ಕಡೆಗೆ ನಾನು ಕೊಡ್ಲಕತ್ತೀನ್ರಿ. ಆಲ್ರೆಡಿ ನೀವಂತ ನೋಡಿವ್ರಿ. ನಿಮ್ಮ ಈಗ ಮಾಡಿದ ವಿಡಿಯೋನು ನಾನು ಯೂಟ್ಯೂಬ್ ನಾನು ಹಾಕ್ತೀನಿ. ನಾನು ನಿಮ್ಮ ಬೇಕಾದ ರೈತರಿಗೂ ಹೇಳ್ರಿ. ನಮಸ್ಕಾರ ಕೇಳ್ಕರ. ಇದೇ ರೀತಿ ನೀವಂತೂ ನಮ್ಗ ಖಾಯಂ ಕಸ್ಟಮರ್ ನೀವು. ನೀವು ನಿಮ್ ಬಗ್ಗೆ ನಮಸ್ಕಾರ.